ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತು ಕಾರ್ಕಳದಲ್ಲಿ ಹತ್ತೂರು ಜಾತ್ರೆ ಎಲ್ಲ ಮುಗಿಸಿ ಕಳಸಕ್ಕೆ ಬಂದೆ ನಮ್ಮೂರಿಗೆ. ಇಲ್ಲಿ ಕೂಡ ಜಾತ್ರೆ ಉಂಟು. ಇವತ್ತು ಅದ್ರದ್ದು ಬ್ಲಾಗು ನೋಡ್ಕೊಂಡ್ಬಂದೆ ಗೈಸ್. ಕಾರ್ಕಳದಲ್ಲಿ ಅಲ್ಲಿದ್ದು ಫ್ರೆಂಡ್ಸ್ ಅವರೊಟ್ಟಿಗೆ ಹೋಗಿದ್ದು. ಇಲ್ಲಿ ನಮ್ಮ ಅಣ್ಣ ಸ್ನೇಹಲ್ ಅಂತ ಇದ್ದಾರೆ, ಅವರೊಟ್ಟಿಗೆ, ಮತ್ತೆ ನನ್ನ ತಮ್ಮ ಪ್ರದೀಪ್ ಅಂತ. ಫುಲ್ ರಶ್ ಆಗಿದೆ ಗಾಯ್ಸ್. ಇಲ್ಲಿ ಗಾಡಿಗಳೆಲ್ಲ ತುಂಬ ಓಡಾಡ್ತಿದ್ದಾವೆ. ನೋಡೋಣ ಮುಂದೆ ಗಾಡಿ ಬಿಟ್ಬಿಟ್ರೆ ಮುಂದೆ ನೋಡೋಣ ಹೆಂಗೆ ಗಾಡಿ ಇರುತ್ತದೆ ಇಲ್ಲೋ ಅಂತ. ಪೊಲೀಸ್ ಎಲ್ಲ ಬಂದ್ ಮಾಡ್ತಾರೆ ಅನ್ಸುತ್ತೆ. ನೋಡೋಣ, ಜನನು ತುಂಬ ಇರ್ತಾರೆ. ಹೀಗಿರುತ್ತೆ ನೋಡುವ. ಕಳಸೇಶ್ವರ ದೇವಸ್ಥಾನದ ಎದುರುಗಡೆ ಬಂದಿದ್ದೀವಿ. ಗಾಡಿ ಎಲ್ಲ ನಿಲ್ಸಿದ್ದಾರೆ ಅನ್ಕೊಂಡ್ವಿ, ಇನ್ನೂ ನಿಲ್ಸಿಲ್ಲ ಗಾಡಿ, ಇನ್ನೂ ಟೈಮ್ ಆಗಿಲ್ಲ ಅನ್ಸುತ್ತೆ. ಇಲ್ಲಾಂದ್ರೆ ಗಾಡಿಗಳೆಲ್ಲ ಓಡಾಡಕ್ಕಿಲ್ಲ, ಇಲ್ಲಿ ಎಲ್ಲ ನಿಲ್ಲಿಸ್ತಾರೆ. ಇಲ್ಲಿ ಸ್ವಲ್ಪ ಗಾಡಿಗಳೆಲ್ಲ ಇದೆ, ಹಂಗಾಗಿ ಸ್ವಲ್ಪ ಕಿರಿಕಿರಿ ಆಗ್ತದೆ. ನೋಡಿದ್ರೆ ಅಲ್ಲಿ ಗಾಡಿ ಡಬಲ್ ಮೀನಿಂಗು ಸರ್. ಯಾವುದು ಡಬಲ್ ಮೀನಿಂಗು? ಡಬಲ್ ಮೀನಿಂಗ್ ಸರ್. ಹಿಡ್ಕೊಳ್ಳಿ ಮೊಬೈಲ್, ನೀವೇ ಮಾಡಿ. ಗೈಸ್, ತುಂಬಾ ಚಳಿ ಉಂಟು ಇಲ್ಲಿ ಕಳಸದಲ್ಲಿ, ತುಂಬಾ ಚಳಿ ಗೈಸ್. ಇಲ್ಲಿ ಹತ್ತೂರಷ್ಟೆಲ್ಲ ಡೆನ್ಸ್ ಜನ ಇಲ್ಲ, ಇಲ್ಲಿ ಸ್ವಲ್ಪ ಕಡಿಮೆನೇ ಉಂಟು. ಓಡಾಡಕ್ಕೆ ಒಂದು ಸ್ವಲ್ಪ ದಾರಿ ಆಗ್ತದೆ, ಆದರೆ ಗಾಡಿ ಒಂದು ಸ್ವಲ್ಪ ಬಂದ್ ಮಾಡಬೇಕಿತ್ತು. ನೋಡಿ, ರಸಿಕಾ ಅನ್ನೋದು ಇದಕ್ಕೆ ಗೂಗಲ್ ಪೇ ಇರೋದು ಎಂತ ಗೈಸ್. ಈಗ ಫಸ್ಟ್ ಸೀದಾ ಕೆಳಗೆ ಹೋಗ್ತೀವಿ. ಕೆಳಗೆ ಹೋಗಿ ಅಲ್ಲಿ ಎಕ್ಸಿಬಿಷನ್ ಎಲ್ಲ ನೋಡಿ ಮತ್ತೆ ಮೇಲೆ ಬರುವ, ಆಮೇಲೆ ಅಂಗಡಿ ಎಲ್ಲ ತೋರಿಸ್ತೇವೆ ಗೈಸ್. ಆಲ್ಮೋಸ್ಟ್ ಹತ್ರ ಬರ್ತಿದ್ದೀವಿ. ಎಕ್ಸಿಬಿಷನ್ಗೆ ಹೋಗ್ತಿದ್ದೀವಿ. ಎಕ್ಸಿಬಿಷನ್ಗೆ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ. ಈಗ ಇನ್ನೊಂದು ಸ್ವಲ್ಪ ದೂರ ಇದೆ. ಇಲ್ಲೇನ ಚೂರು ಕಾಣಿಸ್ತಿದೆ, ಅಲ್ಲಿ ಹೋಗಿ ನೋಡೋಣ. ಇನ್ನು ಎಷ್ಟಿದೆ ಅಂತ ಗೊತ್ತಿಲ್ಲ ನಮಗೆ. ಯಾವ ವರ್ಷಕ್ಕೆ ಒಂದೊಂದು ಕಡಿಮೆ ಆಗ್ತಾ ಬರ್ತಿರುತ್ತೆ. ಈ ವರ್ಷ ಯಾವ್ದು ಅಂತ ಫುಲ್ ಕ್ಲೀನಾಗಿ ನೋಡ್ಕೊಬರೋಣ. ಯಾವ್ದಾದ್ರೂ ಪೂರಕ್ಕಿದೆಯಾ ನಿಮಗೆ? ಪೂರಕ್ಕಿದೆ. ಯಾವುದರಲ್ಲಿ? ಅದಕ್ಕೆ ಪೂರ ನಲ್ಲಿ ಹೋಗಿ ನೋಡುವ ಎಂತ ಮೊದಲು ಪ್ರೈಸ್ ನೋಡುವ. ಪ್ರೈಸ್ ಆಕಾಶ ಮುಟ್ಟೋಂಗಿದ್ರೆ ಬೇಡ, ಸ್ಟೆಪ್ ಎಲ್ಲರೂ ನೋಡ್ಬಿಟ್ಟು ಬರೋ ಅಷ್ಟೇ. ಏನೋ ಓಸಿ ದಿಕ್ಕ ಹೋಗು. ಓಸಿ ಜೀವನವೇ ಲೇಸು ಸರ್ವಾದ. ಓಸಿ ಯಾವುದು ಸಿಗಲ್ಲ. ಇವರು ಯಾವ್ದಾದ್ರು ಕತೆ ಹೇಳ್ತಿದ್ದಾರೆ. ಬಹಳ ಕಣ್ಣಿಗೆ ಲೈಟ್ ಆಗಿಬಿಟ್ಟಾಗ. ಓಸಿ ಅಂದರೆ ಒಬ್ಬ ಫ್ರೆಂಡ್ ಬರ್ತಾನೆ, ಈಗ ನನಗೆ ಹೋಗೋ ಮಾರಿ ಒಟ್ಟಿಗೆ ಹೋಗ, ಕರ್ಕೊಂಡು ಹೋಗ್ತೀಯಾ? ಹಾಂ ಹೋಗ, ಅದು ಓಸಿ. ಅದಕ್ಕೆ ಹೇಳೋದು ಓಸಿ ಜೀವನವೇ ಲೇಸು. ನಾವೀಗ ಹೋಗ್ತಿರೋದು ಓಸಿನೇ ಇವರೊಟ್ಟಿಗೆ. ಇವರೇ ದುಡ್ಡು ಹಾಕೊಂಡು ನಮ್ಮದೆಲ್ಲ ಸೌಂಡ್ ಕೇಳಿಸ್ತಾ ಗೈಸ್. ನಡೀರಿ, ತೋರಿಸ್ತೀನಿ ಈಗ. ಜಾಸ್ತಿ ಏನು ಬಂದಿಲ್ಲ. ಇಲ್ಲ ಇದೆ ತೋರಿಸ್ತೀನಿ ನೋಡಿ. ಸಖತ್ತಾಗಿದೆ. ಇಲ್ಲೆಲ್ಲ ತುಂಬ ಗೇಮ್ಸ್ ಇದೆ ನೋಡಿ. ಇವ್ರನ್ನೆಲ್ಲ ನೋಡಬೇಡಿ, ಅಲ್ಲಿ ಗೇಮ್ ನೋಡಿ. ತುಂಬ ಸಖತ್ತಿದೆ. ನಮ್ಮ ಪ್ಲಾನ್ ಅದ್ರಲ್ಲಿ ಕೂರ್ಬೇಕಂತ ಇದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಇಲ್ಲಿದ್ದಾರೆ ಗಾಯ್ಸ್. ನಮ್ಮ ಎಲ್ಲ ಬ್ರದರ್ಸ್ ಎಲ್ಲ ಇಲ್ಲೇ ಇದ್ದಾರೆ, ತೋರಿಸ್ತೀನಿ ನೋಡಿ. ಇವ್ರು ನೋಡಿ, ನನ್ನ ಆತ್ಮೀಯ ಗೆಳೆಯ ಇವನು ಇವರ ನಮ್ಮ ಡ್ಯಾನ್ಸ್ ಮಾಸ್ಟರ್ ಅರ್ಸಲ್ ಅಂತ. ಫೈನಲಿ ನಾವು ಇದಕ್ಕೆ ಕೂರ್ಬೇಕಂತ ಎಲ್ಲ ಪ್ಲಾನ್ ಮಾಡಿದ್ದೀವಿ. ಟಿಕೆಟ್ 100 ಅಂತೆ. ಹತ್ತೂರಲ್ಲಿ 150 ಇತ್ತು, ಇಲ್ಲಿ 100.
ನಮ್ದು ಓಸಿ ಅನ್ನಲ್ಲ ಇವರೇ ಹಾಕ್ತಾರೆ ಎಲ್ಲದು ನೋಡಿ. ಇಷ್ಟು ಜನ ಇದೀವಿ, ಹಿಂದೆ ಬಾರೋ ಕಾಣಿಸ್ತಿಲ್ಲ. ಇಷ್ಟು ಜನರು ಹೋಗಿ ಅದ್ರಲ್ಲಿ ಕೂರ್ತೀವಿ ನೋಡೋಣ ಹೆಂಗಾಗುತ್ತೆ. ಇವರೇ ಮಾಡಿದ್ದು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಮ್ಮ ನಿಕಾಶ್ ಇನ್ನು ಕಂಟಿನ್ಯೂ ಮಾಡ್ತಾನೆ ಕ್ಲಾಸ್ ಬ್ಲಾಗ್, ಅವನಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನೋಡಿದ್ದಿ ನಂದು 11 ವ್ಲಾಗ್ ನೋಡಿದಾನಂತೆ ಇವನು. ನೋಡಿ ಬಂದು ಮಾತಾಡ್ಸಿದ್ದಾನೆ ನಾನು. ನಂದು ಎಷ್ಟು ವ್ಲಾಗ್ ಆಗಿದೆ ಅಂತ ನಿಮಗೆ ಗೊತ್ತುಂಟಾ? ನಿಕಾಶ್ ಯಾವ ಆ್ಯಪಲ್ಲೆಲ್ಲ ಆಗ್ತಿದೆ ಹೇಳು? ವಿಡ್ಮೇಟ್, ಫೇಸ್ಬುಕ್. ನೋಡಿ ಫಾಲೋ ಕೂಡ ಮಾಡಿದಾನಂತೆ, ಖುಷಿ ಆಯ್ತು ನನಗೆ. ಸಬ್ಸ್ಕ್ರೈಬರ್ಸ್ ಅಂತೆ 11 ವಿಡಿಯೋ ನೋಡಿದಾನಂತೆ ನಾನು. ಖುಷಿ ಆಯ್ತು. ಸೋನಣ್ಣ ಒಂದಲ್ಲ 11 ವಿಡಿಯೋ ನೋಡಿದಾನೆ. ಫುಲ್ಲು ಹೆಮ್ಮೆ ಅನ್ನಿಸ್ತಿದೆ ಗೈಸ್. 11 ವಿಡಿಯೋ ನೋಡಿದಾನಂತೆ ನಂದು. ಯಾರು ನೋಡಿದಾನೋ ಗೊತ್ತಿಲ್ಲ ಮಾರೆ. ಫುಲ್ ಭಯ ಆಗ್ತಿದೆ. ನಾನು ಜಾಸ್ತಿ ಎಲ್ಲ ಮೇಲೆ ಹೋಗಿ ಕೂರಲ್ಲ, ನಾನು ಕೆಳಗೆ ಕೂರ್ತೀನಿ ಇಲ್ಲೇ. ಕೈ ಕಾಲೆಲ್ಲ ನಡ್ಗುತ್ತೆ. ವಿಡಿಯೋ ಮಾಡ್ಬೇಕಂತಿದ್ದೀನಿ, ಆಗಲ್ಲ. ಇಲ್ಲ ಅಂದ್ರೆ ಮೇಲೆ ಹೋಗಿ ಕೂತ್ರೆ ಆಗಲ್ಲ. ಇವರೆಲ್ಲ ಮೇಲೆ ಹೋಗ್ತಾರೆ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂತ ಗೈಸ್ ಎಂಟರ್ ಆಗಿದ್ದೀವಿ. ಗೊತ್ತಿಲ್ಲ ಎಲ್ಲಿ ನಿಂತ್ಬೇಕಂತ. ಏ ಭಯ್ಯ Guys, this is so crazy. ನನಗಂತೂ ತುಂಬಾ ಭಯ ಆಗ್ತಿದೆ. ಮೊಬೈಲ್ ಇಟ್ಕೊಳಕ್ ಆಗುತ್ತೆ ಗೊತ್ತಿಲ್ಲ. ಇವರೆಲ್ಲ ಹೆಂಗ್ ನಿಂತಿದಾರೋ ನಂಗಂತೂ ಗೊತ್ತಿಲ್ಲ. ನನಗೆ ಇಲ್ಲಿ ಕೂತೆ ಕಾಲೆಲ್ಲ ನಡುತ್ತಿದೆ ಈಗಲೇ. ಗತಿ ಸ್ಟಾರ್ಟ್ ಆಯ್ತು. ನೋಡೋಣ ಎಂತ ಆಗ್ತದೆ ಗೊತ್ತಿಲ್ಲ. ನನಗಂತೂ ಫುಲ್ ಹೆದರಿಕೆ ಆಗ್ತಿದೆ. ನಿಲ್ಲಕ್ಕೂ ಆಗ್ತಿಲ್ಲ. ದೇವ್ರೆ ಕೂರಲ್ಲ ಗಾಯ್ಸ್. ನಮಸ್ಕಾರ ಗಾಯ್ಸ್. ದೇವ್ರೆ ಕೈ ಕಾಲೆಲ್ಲ ಈಗಲೂ ನಡುತ್ತಿದೆ ನಂದು. ದೇವ್ರೆ ಆಗಲ್ಲಪ್ಪ ನನ್ನ ಕೈಯಲ್ಲಿ. ಸೂಪರ್ ಸೂಪರ್ ಸೂಪರ್. ಏನಂದ್ರು ಅಷ್ಟು ಹೆದರಿಕೆ ಆದರೂ ಸ್ವಲ್ಪ ಚಂದ ಇತ್ತು. ಓಕೆ, ತುಂಬ ದೊಡ್ಡ ಇದೆ ಮಾತ್ರ ಈ ಸತಿ, ಹಾಗಾಗಿ ಅಷ್ಟೆಲ್ಲ ಹೆದರಿಕೆ ಆಗಿದೆ. ಅದು ಬೇರೆ ನಾನು ಲಾಸ್ಟಿಂದ ಸೆಕೆಂಡ್ ಕೂತಿದ್ದೆ, ಅದು ಮೇಲೆ ಎತ್ತಾಕಿ ಹಿಂಗೆ ಆಗ್ತಿದ್ದಂಗೆ ಅನ್ನಿಸ್ಬಿಡ್ತು. ನಮ್ಮ ಮುಂದಿನ ಸವಾರಿ ಅದಕ್ಕೆ ಹೋಗೋಣ, ಅದು ಚಂದ ಇರುತ್ತೆ. ಅದರಲ್ಲಾದ್ರೆ ಫ್ಯಾಮಿಲಿ ಅಮ್ಮನವರೆಲ್ಲ ಬಂದಿದ್ದಾರೆ ಅಲ್ಲಿ, ಅವರಿಗೆಲ್ಲ ಒಟ್ಟು ನಾವು ಅದರಲ್ಲಿ ಅವರೊಟ್ಟಿಗೆ ಕೂರ್ಬೇಕಂತೆ.
ಹೇಗಾಗುತ್ತೆ ಅಂತ. ಟಿಕೆಟು 11 ಹೇಳಿದ್ದು ಅವ್ರು ಕೊಟ್ಟಿದ್ದ 10 ಸರಿ ಚೂತಿಯ ಮಾಡ್ತಿದ್ರು ಅಲ್ಲ. ಗೊತ್ತಿಲ್ಲ ಇವ್ರ ಕ್ಯಾಮರಾದಲ್ಲಿ ಏನೋ ಗೊತ್ತಿಲ್ಲ, ಚಂದ ಕಾಣ್ತಿದ್ದೀವಿ ಫಸ್ಟ್. ಎಸ್ ಎಸ್ ಎವ್ರಿ ಒನ್. ನಾನು ಬಂದಿದ್ದೀನಲ್ಲ ಅದಕ್ಕೆ ಎಲ್ಲರೂ ಚಂದ ಕಾಣುತ್ತೆ. ನಾನು ಚೆನ್ನಾಗಿ ಅದ್ಯಾರು ಪೋಂಕು ಅವನೊಬ್ಬ ಬಾಕಿ ನಿಯಾಲಲ್ಲಿ ನಿಯಾಲ್ ಅಲ್ಲಿ ಫುಲ್ ಸೈಕ್. ಇವರು ಬರಲ್ಲ ಅಂತ ಹೇಳ್ಬಿಟ್ಟು ಕೂತಿದ್ದಾರೆ. ಫುಲ್ ಎದುರ್ಕೊಂಡು ಹೋಗಿದ್ರು ಅವರು. ಇಲ್ಲಿ ಎಕ್ಸಿಬಿಷನ್ ಎಲ್ಲ ಫುಲ್ ಮುಗಿಸಿದ್ವಿ. ನೆಕ್ಸ್ಟ್ ಇನ್ನು ಡೈರೆಕ್ಟ್ ಮೇಲೆ ದೇವಸ್ಥಾನ ಹತ್ರ ಹೋಗೋಣ. ಅಲ್ಲೆಲ್ಲ ಏನಿದೆ ಅಂತೆಲ್ಲ ನೋಡೋಣ. ಅಲ್ಲೇನೇನು ಆಗ್ಬೋದು. ವಾಯ್ಸ್ ಎಲ್ಲ ಫುಲ್ ಹೋಗ್ಬಿಡ್ತು ನಂದು ಮೊನ್ನೆ ಥರಾನೇ. ಕಿರ್ಚಿನೇ ವಾಸು ಒಂದಿದೆ ಹಣೆ ಬರ ಆಯಿತು. ಅದು ಜೋಶ್ ಬಂದಾಗ ಏನು ಮಾಡೋಕ್ಕಾಗಲ್ಲ, ಕಿರ್ಚಲೇಬೇಕಾಗುತ್ತೆ. ಸ್ವಲ್ಪ ಹೊತ್ತು ಇನ್ನೊಂದು ಜೋಶ್ ಬಂದರೆ ಇನ್ನೂ ಕಿರ್ಚಾಗ್ತದೆ. ಹೌದು, ಅಷ್ಟು ಜೋರು ಕಿರ್ಚಕ್ಕೆ ಮಾತ್ರ ಇರುತ್ತೆ ವಾಯ್ಸ್. ಆದರೆ ಈ ನಿಧಾನಕ್ಕೆ ಮಾತಾಡೋಕ್ಕಾಗಲ್ಲ. ಸ್ಕೈ ಶಾಟ್ಸ್ ಎಲ್ಲ ಹೊಡಿತಿದ್ದಾರೆ. ರಥ ಬರ್ತಾ ಇದೆ ದೂರದಿಂದ. ರಥ ಬರ್ತಿದೆ ಸ್ಕೈ ಶಾಟ್ಸ್. ಸೌಂಡ್ ಇದೆ ಗೈಸ್, ಕೇಳಲ್ಲ ಅಂತ ವಾಯ್ಸ್. ರಥ ಹತ್ರ ಬರ್ತಿದೆ, ಅದು ನೋಡಿ ಹೇಗಿದೆ. ಈಗ ಒಂದು ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಟಾಯ್ಸ್ ಎಲ್ಲ ನೋಡಿ ಹೆಂಗಿದೆ ಅಂತ. ಎಲ್ಲ ನಮ್ಮ ಬಾಯ್ಸ್ ಎಲ್ಲ ತಗೊಳ್ತಿದ್ದಾರೆ ನೋಡಿ. ಎಲ್ಲ ಈಗಲೇ ಸೂಪರ್ ಕಾರ್ಸ್ ತಗೊಳ್ತಿದ್ದಾರೆ. ಈ ಸ್ವಲ್ಪ ಕಲೆಕ್ಷನ್ ಎಲ್ಲ ಖಾಲಿ ಆಯಿತು, ಹಂಗಾಗಿ ನೆಕ್ಸ್ಟ್ ಅಂಗಡಿಗೆ ಮೂವ್ ಆಗ್ತಿದ್ವಿ. ನೋಡೋಣ ಹೆಂಗಿರುತ್ತೆ. ನಾನೇನು ತಗೊಳ್ಳಲ್ಲ, ಇವರಿಗೆಲ್ಲ ಕೊಡ್ಸಕ್ಕಷ್ಟೇ. ಕೃಷ್ಣ ಮೇಲಾರ್ತಿದ್ದಾನೆ ನೋಡಿ ನೋಡಿ. ಗಾಯ್ಸ್ ಇಲ್ಲೊಂದು ನೆಕ್ಸ್ಟ್ ಅಂಗಡಿ ಇದೆ, ಅದ್ರಲ್ಲಿ ನೋಡ್ಕೊಬರೋಣ ಹೆಂಗಿದೆ ಅಂತ. ಚೆನ್ನಾಗಿರ್ಬೋದು ಅನ್ಕೊಳ್ತೀನಿ. ಇಲ್ಲಿ ನೋಡೋಣ ಯಾವುದು ಹೇಗಿದೆ. ನೋಡ್ಕೊ ಬಂದಿದ್ವಿ, ಇವತ್ತು ಓಪನ್ ಮಾಡ್ತಿದ್ವಿ ನೋಡಿ.
ಟಾಪ್ ಇದೆ. ಇದಾ ಇಲ್ಲಿ ಕೂಡ ಸಿಗ್ಲಿಲ್ಲ ಒಳ್ಳೆ, ಯಾವುದು ಚೆನ್ನಾಗಿರ್ಲಿಲ್ಲ ಅಷ್ಟೊಂದು. ಎಲ್ಲ ಪ್ಲಾಸ್ಟಿಕ್ ಕಾರ್ಸ್ ಇತ್ತು, ಮೆಟಲ್ ಕಾರ್ಸ್ ಎಲ್ಲ ಕಡಿಮೆ ಇತ್ತು ಅಲ್ಲಿ. ಹುಡುಗಿರಿಗೆ ಯಾರಿಗಾದ್ರೂ ಸರ ಬಳೆ ಏನಾದ್ರು ಬೇಕಿದ್ರೆ ಇವನ್ನ ಕೇಳಿ, ಇವ್ನು ಕೊಡಿಸ್ತಾನೆ. ತೋರಿಸ್ಬೇಡ. ಎಲ್ಲ ಮೂವಿ ಹೀರೋಸ್ ಎಲ್ಲ ಇಲ್ಲೇ ಬಂದಿದ್ದಾರೆ. ಎಲ್ಲ ಬರೀ ನೋಡ್ಕೊಂಡು ಹೋಗ್ತಿದಾರಂತೆ, ಎಲ್ಲ ನಾಳೆ ತಗೊಳ್ತಾರಂತೆ. ಒಂದು ಏನಂತ ಗೊತ್ತಿಲ್ಲ, ದುಡ್ಡೆಲ್ಲ ಕಡಿಮೆ ಆಗುತ್ತಾ ಅಂತ ಅನ್ಸುತ್ತೆ. ಅಲ್ಲ ಇವತ್ತು ನಾಳೆ ಜಾಯಿನ್ ಮಾಡ್ಬೇಕು, ನಾಡ್ದು ಜಾಯಿನ್ ಮಾಡ್ಬೇಕು. ಇವತ್ತೆಲ್ಲ ಜಾಯಿನ್ ಮಾಡಿ ಖಾಲಿ ಮಾಡಿದ್ರೆ ನೋಡು ಅಸ್ಸಾಂ ಬಾಯ್. ಎಷ್ಟೊಂದು ಶಾಪ್ ಇದೆ, ಅಲ್ಲಿ ಒಂದು ಹೋಗ್ಬಾರಣ, ಹೇಗಿದೆ ನೋಡ್ಕೊಬರೋಣ. ಯಾರಿಗಾದ್ರೂ ಮಂಡಕ್ಕಿ ತಿನ್ಬೇಕಂದ್ರೆ ನನ್ನ ಬ್ಲಾಗ್ ಮಧ್ಯದಲ್ಲಿ ತಗೊಂಡಿದ್ದೀನಿ. ಜಲೆಬಿ ತಿನ್ನಿ, ಎಲ್ಲರೂ ಚೆನ್ನಾಗಿರುತ್ತೆ ಅಲ್ಲಿ. ವರ್ಷ ಹೋಗ್ತಾರೆ. ಫೈನಲಿ ನಾನು ಈ ಕಾರ್ ತಗೊಂಡೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸಖತ್ತಾಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು ನೋಡಿ. ಸೂಪರ್ ಇದೆ ಗೈಸ್, ಸ್ಪಾಯ್ಲರ್ ಎಲ್ಲ ಇದೆ ನೋಡಿ. ಟಾಪ್ ಇದೆ ನೋಡಿ, ಸಖತ್ತಾಗಿದೆ. ಈಗ ಕಂಟೆಂಟ್ ನೋಡಿ. ನಾನು ಆಕ್ಚುಲಿ ಬ್ಲಾಗ್ನ ದಸರಾದಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಆದರೆ ಎಲ್ಲ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಈಗ ಏನೇನು ಅಪ್ಲೋಡ್ ಮಾಡಿ ಅಂತೂ ಓಪನ್ ಮಾಡಿದೆ ಯೂಟ್ಯೂಬ್ ಚಾನಲ್. ಆಮೇಲೆ ಇದರಲ್ಲಿ ಬ್ಲಾಗ್ ಮಾಡಲೇಬೇಕಂತ ಮಾಡ್ತಿದ್ದೀನಿ. ಇಲ್ಲಾಂದರೆ ತುಂಬ ಬ್ಲಾಗ್ ಫಸ್ಟಿಗೆ ಮಾಡಿದ್ದೆ, ದುರ್ಗಿ ಪೆಂಡಲ್ಲಿ, ದುರ್ಗಿ ಕೂಸ್ ಇದೆಲ್ಲ ಕ್ಲೀನ್ ಮಾಡಿದ್ದೆ, ಯಾವುದು ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಈಗ ಎಲ್ಲ ಕಂಟಿನ್ಯೂ ಮಾಡ್ತಿದ್ದೀನಿ, ಬಿಡೋದು. ದೇವಸ್ಥಾನ ಯಾರು ನೋಡಿಲ್ಲ, ನಾವು ತೋರಿಸ್ಲಿಲ್ಲ. ಈಗ ನೋಡಿ ದೇವಸ್ಥಾನ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ, ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಇವತ್ತಿಗೆ ನಮ್ಮದು ಬ್ಲಾಗ್ ಎಂಡ್ ಆಗುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹೆಂಗಾಗಿದೆ ಶೇರ್ ಮಾಡಿ, ಹೆಂಗಾಗಿದೆ ಅಂತ ಕಮೆಂಟ್ ಸಪೋರ್ಟ್ ಮಾಡಿ. ಸಪೋರ್ಟ್ ನಂಗೆ ಗಾಯ್ಸ್. ಕೊಡ್ಬೇಡಿ. ಈ ಸತಿ ನೀವು ಏನಾದರೂ ಕರೆಕ್ಷನ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಇನ್ನೂ ನೋಡೋಣ, ಇನ್ನು ಯಾವುದಾದ್ರು ಬ್ಲಾಗ್ ಇದ್ದರೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.